ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಸಂಪುಟ ವಿಸ್ತರಣೆ ವಿಚಾರ ಸಚಿವ ಸ್ಥಾನದ ಬೇಡಿಕೆ ಸಹಜ, ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಸಕಲೇಶಪುರದಲ್ಲಿ ಯುಟಿ ಖಾದರ್ ಸ್ಪಷ್ಟನೆ. ಖಾತೆ ಯಾವುದಾದರೂ ಸರಿ, ಜನಸೇವೆಯೇ ಮುಖ್ಯ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನವಿಲ್ಲ. ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬೆಂಗಳೂರು ಅಭಿವೃದ್ಧಿ ಸವಾಲು, ಉತ್ತರದಾಯಿತ್ವ ಮುಖ್ಯ. ಜವಾಬ್ದಾರಿ ಜೊತೆ ಅಧಿಕಾರದಲ್ಲೂ ಸ್ಪಷ್ಟತೆ ಇರಲಿ. ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ. ನಾಯಕರ ಪರವಾಗಿ ಅಭಿಮಾನಿಗಳು ಬೇಡಿಕೆ ಇಟ್ಟು ಹೋರಾಟ ನಡೆಸುವುದು ಪ್ರಜಾಪ್ರಭುತ್ವದ ಸೌಂದರ್ಯ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಕೆಲ ಶಾಸಕರ ಅಭಿಮಾನಿಗಳು ಪ್ರತಿಭಟನೆ ನಡೆಸುತ್ತಿರುವ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಸಚಿವ ಸ್ಥಾನಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಸಮಾಧಾನವಿಲ್ಲ. ಅಭಿಮಾನಿಗಳು ತಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಇಡುವುದು ಸಹಜ. ಅದು ಪ್ರಜಾಪ್ರಭುತ್ವದ ಸೌಂದರ್ಯವೇ ಆಗಿದೆ. ಯಾರಿಗೆ ಯಾವ ಜವಾಬ್ದಾರಿ ನೀಡಬೇಕೆಂಬುದನ್ನು ಪಕ್ಷದ ನಾಯಕರು ಹಾಗೂ ಪಕ್ಷವೇ ತೀರ್ಮಾನಿಸುತ್ತದೆ. ಈ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮುಂದಿನ ವಿಧಾನಸಭಾಧ್ಯಕ್ಷರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿ, ಅದು ಸಂಪೂರ್ಣವಾಗಿ ಪಕ್ಷದ ತೀರ್ಮಾನದ ವಿಷಯವಾಗಿದೆ. ಪಕ್ಷವು ಯಾವ ನಿರ್ಧಾರ ಕೈಗೊಳ್ಳುತ್ತದೆಯೋ ಅದರಂತೆ ನಡೆದುಕೊಳ್ಳಲಾಗುತ್ತದೆ ಎಂದರು. ಯಾವುದೇ ಅಸಮಾಧಾನ ಎಲ್ಲಿಯೂ ಕೂಡ ಇಲ್ಲ. ಅವರು ಅಭಿಮಾನಿಗಳು ಕೇಳೋದು ಸ್ವಾಭಾವಿಕ, ಕೇಳಲೇಬೇಕು. ಅದು ಪ್ರಜಾಪ್ರಭುತ್ವ ಸೌಂದರ್ಯ. ಪಕ್ಷ ಮತ್ತು ಪಕ್ಷದ ನಾಯಕರು ಅದನ್ನು ತೀರ್ಮಾನ ಯಾರಿಗೆ ಯಾವ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಯಾವುದೇ ಗೊಂದಲ ಇಲ್ಲ. ಇವತ್ತೆಲ್ಲ ಸರ್ಕಾರ ಅವರಿಗೆ ಚೆನ್ನಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ. ಜನರ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಜನರ ವಿಶ್ವಾಸವನ್ನು ಸರ್ಕಾರ ಗಳಿಸ್ತದೆ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡುತ್ತದೆ ಹೇಳಲಿಕ್ಕೆ ಬಯಸ್ತದೆ. ಸರ್, ವಿಧಾನಸಭಾಧ್ಯಕ್ಷ ಯಾರು ಆಯ್ಕೆ ಆಗ್ಬೋದು ಸರ್? ಹೌದು, ವಿಧಾನಸಭಾಧ್ಯಕ್ಷರಿಗೆ ಅದು ಗೊತ್ತಿಲ್ಲ. ಪಕ್ಷದ ತೀರ್ಮಾನ ಅಲ್ಲ. ಪಕ್ಷ ಯಾವ ತೀರ್ಮಾನ ಮಾಡ್ತಾರೆ, ಯಾವ ಅದಕ್ಕೆ ಅನುಗುಣವಾಗಿ ನಡೀತದೆ. ಉತ್ತಮವಾದ ಸಭಾಧ್ಯಕ್ಷರು, ಉತ್ತಮವಾದ ಮಂತ್ರಿಗಳು, ಉತ್ತಮ ಸರ್ಕಾರ ಬರ್ತದೆ. ನಾವೆಲ್ಲ ವಿಶ್ವಾಸ ಪಡೆದುಕೊಂಡು ನಮ್ಮ ಸರ್ಕಾರ ಎಲ್ಲ ಶಾಸಕರ, ಪ್ರತಿಪಕ್ಷ ನಾಯಕರ, ಸದಸ್ಯರ ಎಲ್ಲ ಸಹಕಾರ. ವಿಧಾನಸೌಧದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸಚಿವ ಸಂಪುಟದಲ್ಲಿ ಖಾತೆ ಹಂಚಿಕೆ ಹಾಗೂ ರಸಗೊಬ್ಬರ ಕೊರತೆಯಂತಹ ಪ್ರಮುಖ ವಿಚಾರಗಳ ಕುರಿತು ತಮ್ಮ ಪ್ರತಿಕ್ರಿಯೆಯನ್ನು ಹಂಚಿಕೊಂಡಿದ್ದಾರೆ. ಸಚಿವರ ಖಾತೆ ಹಂಚಿಕೆ ವಿಚಾರದಲ್ಲಿ ಕೇಳಿಬರುತ್ತಿರುವ ಅಸಮಾಧಾನಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಮಲಿಂಗಾರೆಡ್ಡಿಯವರು ಈಗಾಗಲೇ ಅಧಿಕಾರ ವಹಿಸಿಕೊಂಡು ಪ್ರಗತಿ ಪರಿಶೀಲನೆಯನ್ನು ಆರಂಭಿಸಿದ್ದಾರೆ. ಸಚಿವ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ತಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ತಮಗೆ ಸಿಕ್ಕಿರುವ ಖಾತೆಯ ಬಗ್ಗೆ ತೃಪ್ತಿ ಇದೆಯೇ ಎಂಬ ಪ್ರಶ್ನೆಗೆ, ನಾವೆಲ್ಲರೂ ಜನಸೇವೆ ಮಾಡಲು ಬಂದಿದ್ದೇವೆ. ಆ ಖಾತೆ ಈ ಖಾತೆ ಎಂಬ ಭೇದ ಭಾವ ನಮಗಿಲ್ಲ. ನಮಗೆ ನೀಡಲಾದ ಖಾತೆಯನ್ನು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ನಿಭಾಯಿಸುವುದೇ ನಮ್ಮ ಬದ್ಧತೆ ಎಂದರು. ರಾಜ್ಯಕ್ಕೆ ಬೇಕಾದ ರಸಗೊಬ್ಬರದ ಪೈಕಿ ಕೇಂದ್ರ ಸರ್ಕಾರ ಕೇವಲ 30% ಮಾತ್ರ ಪೂರೈಕೆ ಮಾಡಿದೆ. ರಸಗೊಬ್ಬರ ಪೂರೈಕೆ ಮಾಡುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಅವರು ಸ್ಪಷ್ಟಪಡಿಸಿದರು. ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಸರಿಯಾದ ಸಮಯಕ್ಕೆ ಮಳೆ ಬರಬೇಕು ಅಂತ ಹೇಳಿ. ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಾನು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವನಾಗಿ ಸುಮಾರು 3 ಸಲ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಎಲ್ಲ ಜಿಲ್ಲೆಗಳಿಗೆ ನಾವು ಈಗಾಗಲೇ ಮುಂಗಡವಾಗಿ ಹಣವನ್ನು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಕುಡಿಯುವ ನೀರಿನ ತೊಂದರೆ ಇದೆ ಅಲ್ಲಿ ಖಾಸಗಿ ಬೋರ್ವೆಲ್ಗಳ ಮುಖಾಂತರ, ತೆರೆದ ಬಾವಿ ಬಾಡಿಗೆ ತೆಗೆದುಕೊಳ್ಳುವಂಥದ್ದರ ಮುಖಾಂತರ ಅಥವಾ ಟ್ಯಾಂಕರ್ ಮುಖಾಂತರ ಆದರೂ ತತ್ಕ್ಷಣವೇ ಕುಡಿಯುವ ನೀರಿನ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತೇಳಿ ಎಲ್ಲ ಸಿಒಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಕುಡಿಯುವ ನೀರಿನ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಇವತ್ತು ಸರ್ಕಾರ ಎಲ್ಲ ರೀತಿಯ ಕ್ರಮಗಳು. ಬೆಂಗಳೂರು ಅಭಿವೃದ್ಧಿ ಖಾತೆ ಹಂಚಿಕೆ ಮತ್ತು ಅದರ ವ್ಯಾಪ್ತಿಯಲ್ಲಿನ ಜವಾಬ್ದಾರಿಗಳ ಕುರಿತು ಎದ್ದಿರುವ ಚರ್ಚೆಗಳ ನಡುವೆ ಸಚಿವ ಕೃಷ್ಣ ಬೈರೇಗೌಡ ಅವರು ಇಂದು ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನಗೆ ಯಾವುದೇ ಅಸಮಾಧಾನವಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನನ್ನ ಮೇಲೆ ಬಹಳ ದೊಡ್ಡ ಮತ್ತು ಕಠಿಣ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ ಎನ್ನುವುದು ಒಂದು ದೊಡ್ಡ ಸವಾಲು. ಜನರ ನಿರೀಕ್ಷೆ ಮತ್ತು ಪಕ್ಷದ ನಿರೀಕ್ಷೆ ಬಹಳಷ್ಟಿದೆ. ಇಂತಹ ಸಮಯದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವಾಗ ಸ್ಪಷ್ಟತೆ ಇರಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡ ಸಚಿವರು, ಖಾತೆ ಪಡೆಯುವಾಗ ಅಕೌಂಟಬಿಲಿಟಿ ಇರಬೇಕು. ಅದು ಫಲಿತಾಂಶದ ರೂಪದಲ್ಲಿ ಹೊರಬರಬೇಕು. ಜವಾಬ್ದಾರಿಯ ಜೊತೆಗೆ ಅಧಿಕಾರದ ಹಂಚಿಕೆಯ ಬಗ್ಗೆಯೂ ಸ್ಪಷ್ಟತೆ ಇರಬೇಕು. ಎಲ್ಲ ಇಲಾಖೆಗಳ ಸಮನ್ವಯವಿದ್ದರೆ ಮಾತ್ರ ಉತ್ತಮ ಫಲಿತಾಂಶ ಬರಲು ಸಾಧ್ಯ ಎಂದು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು.
ಇಲಾಖೆಗಳನ್ನು ಬಿಟ್ಟು ನಿಮಗೆ ಖಾತೆಯನ್ನು ಕೊಟ್ಟಿದ್ದಾರೆ ಅಂತ ಏನು ಸರಿ ಹೋಯ್ತಾ? ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಸಮಾಧಾನ ಯಾವುದೂ ಇಲ್ಲ. ಆದರೆ ಒಂದು ಭಾಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನು ನೋಡಿಕೊಳ್ಳಿಕ್ಕೆ ಇದು ಭಾಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನು ಭಾವಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದರೂ ಒಂದು ಜನಪರವಾಗಿ ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಕಾಳಿಂಗಪ್ಪ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸುಮಾರು 23 ಲಕ್ಷ ರು ವೆಚ್ಚದ ಬೃಹತ್ ಉಚಿತ ಸೇವಾ ಯೋಜನೆಗಳನ್ನು ಜೂನ್ 21ರಿಂದ ಆರಂಭಿಸಲಾಗುವುದೆಂದು ಸಂಸ್ಥೆಯ ರೂವಾರಿ ಮಂಜುನಾಥ್ ಕಾಳಿಂಗಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 13 ವರ್ಷಗಳಿಂದ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆಗೆ ಎಂಬ ಅಭಿಯಾನದ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಸ್ಥೆಯು ಈ ವರ್ಷವೂ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಸಂಸ್ಥೆಯ 14ನೇ ವರ್ಷದ ಸೇವಾ ಕಾರ್ಯಗಳ ಅಂಗವಾಗಿ 165 ಸರ್ಕಾರಿ ಶಾಲೆಗಳ ಸುಮಾರು 5,000 ವಿದ್ಯಾರ್ಥಿಗಳಿಗೆ 30,000 ನೋಟ್ ಪುಸ್ತಕಗಳು ಹಾಗೂ 500 ಶಾಲಾ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸಲಾಗುವುದು. ಜೊತೆಗೆ ಡಿಜಿಟಲ್ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಡುಗೆಯಾಗಿ ನೀಡಲಾಗುವುದು ಮತ್ತು ವಿವಿಧ ತಾಲೂಕುಗಳ ಶಾಲೆಗಳಿಗೆ ಗ್ರೀನ್ ಬೋರ್ಡ್ಗಳ ವಿತರಣೆಯನ್ನು ವಿಸ್ತರಿಸಲಾಗುವುದೆಂದು ತಿಳಿಸಿದರು. 88-89 ಹಾಸನ ಬಿಟ್ಟು ತುಮಕೂರಿನ TVS ಎಲೆಕ್ಟ್ರಾನಿಕ್ಸ್ ಜಾಯಿನ್ ಆದಾಗ ಆವಾಗಲೇ ನಾನು ಡಿಸೈಡ್ ಮಾಡಿದ್ದೆ. ನನ್ನ 50ನೇ ವರ್ಷ ಆದಮೇಲೆ ಕಾರ್ಪೊರೇಟ್ ಜಾಬಿಂದ ಬಂದು ಏನಾದರೂ ಸಮಾಜಕ್ಕೆ ಒಂದು ಸೇವೆ ಮಾಡ್ತೀನಿ ಅಂತ. ಸೊ ಆ ಒಂದು ವಿಷಯ ಇವಾಗೆಲ್ರಿಗೂ ಚೆನ್ನಾಗಿ ಗೊತ್ತು. ನಾನು ಅವಾಗಲೇ ಇವರಿಗೆಲ್ಲ ಹೇಳ್ತಾ ಇದ್ದೆ, 50 ವರ್ಷ ಆದಮೇಲೆ ನಾನು ಕೆಲಸ ಮಾಡಲ್ಲ, ಏನಾದರೂ ಸಮಾಜಕ್ಕೆ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ. ಸೊ ಹಾಗೆ ನಾನು 2012 ಶುರು ಮಾಡಿದ್ದು. ಇದು 14ನೇ ವರ್ಷದ ನಮ್ಮ ಒಂದು ಅಭಿಯಾನ. ಈ ವರ್ಷ ಕೂಡ ಕಳೆದ ವರ್ಷ ಹೇಗೆ ಸುಮಾರು 30,000 ನೋಟ್ ಪುಸ್ತಕಗಳು, ಆಮೇಲೆ ಇನ್ನು 30,000 ನೋಟ್ ಪುಸ್ತಕಗಳು ಸುಮಾರು ಒಂದು 165 ಶಾಲೆಗಳಿಗೆ ತಲುಪುತ್ತೆ, ಒಂದು 5,000 ಮಕ್ಕಳಿಗೆ ತಲುಪುತ್ತೆ. ಎಸ್ಪೆಷಲಿ ಪ್ರೈಮರಿ ಶಾಲೆಗಳೇ ಜಾಸ್ತಿ ಇದರಲ್ಲಿ. ನಮ್ಮ ಒಂದು ದೇಶದ ಪ್ರಕಾರ ಕೆಲವೇ ಹೈಸ್ಕೂಲ್ಗಳು ಸೇರುತ್ತೆ. ನಮ್ಮ ಆಲೂರು ತಾಲೂಕಿನ ಅಷ್ಟೂ ಶಾಲೆಗಳ ಪ್ರಾಥಮಿಕ ಶಾಲೆಗಳು. ಸುದ್ದಿಗೋಷ್ಠಿಯಲ್ಲಿ YB ಗಂಗಾಧರ್, ಗುರು ಸತೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಸ್ವಾಭಿಮಾನಿ ಭವನದಲ್ಲಿ ಸಮಾಜದ ಕಟ್ಟಾಳು ಅನ್ನದಾತ ಎಂದೇ ಖ್ಯಾತರಾಗಿದ್ದ ಕಾಫಿಪುಡಿ ರಾಜಣ್ಣ ಮತ್ತು ಕ್ರೀಡಾಪಟು ಕಾರ್ತಿಕ್ ಅವರಿಗೆ ನುಡಿನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಸಂಘಟನೆಯ ಪ್ರಮುಖರು, ಮಾದಿಗ ದಂಡೋರ ಸಮಿತಿ ಹಾಸನದಲ್ಲಿ ಉದ್ಘಾಟನೆಗೊಂಡಾಗಿನಿಂದಲೂ ರಾಜಣ್ಣ ನಮ್ಮ ಸಂಘಟನೆಯ ಅವಿಭಾಜ್ಯ ಅಂಗವಾಗಿದ್ದರು. ಸಂಘಟನೆಯ ಏಳಿಗೆಗಾಗಿ ಅವರು ಸಲ್ಲಿಸಿದ ಸೇವೆ ಅನನ್ಯ. ಕಾರ್ಯಕ್ರಮದ ಸಿದ್ಧತೆಗಳ ಸಂದರ್ಭದಲ್ಲಿ ಯಾರು ಕೇಳದಿದ್ದರೂ ಸ್ವತಃ ತಾವೇ ಊಟದ ವ್ಯವಸ್ಥೆ ಮಾಡುವುದು, ಬಿಸ್ಕೆಟ್, ನೀರಿನ ಬಾಟಲ್ ಮತ್ತು ಆರ್ಥಿಕ ಸಹಾಯವನ್ನು ನೀಡುವ ಮೂಲಕ ಸಮಾಜದ ಕಾರ್ಯಗಳಿಗೆ ದೀವಿಗೆಯಾಗಿದ್ದರು ಎಂದು ಸ್ಮರಿಸಿದರು. ಇದೇ ವೇಳೆ ಯುವ ಕ್ರೀಡಾಪಟು ಕಾರ್ತಿಕ್ ಅವರ ಅಕಾಲಿಕ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಜೊತೆಗೆ ಕಾರ್ತಿಕ್ ಅವರ ಚಿಕಿತ್ಸೆಯ ಸಂದರ್ಭದಲ್ಲಿ ಸಂಘಟನೆ ಹಾಗೂ ಸ್ನೇಹಿತರು ನಡೆಸಿದ ಪ್ರಯತ್ನಗಳನ್ನು ನೆನಪಿಸಿಕೊಳ್ಳುತ್ತಾ ಅಂತಹ ಯುವ ಪ್ರತಿಭೆಯನ್ನು ಕಳೆದುಕೊಂಡಿದ್ದು ಸಮಾಜಕ್ಕೆ ತುಂಬಲಾರದ ನಷ್ಟ ಎಂದು ನುಡಿನಮನ ಸಲ್ಲಿಸಿದರು. ಜೇಡ ಕಚ್ಚಿದ್ರಿಂದ ಅದರ ಪಾಯದ ಮೇಲೆ ಹುಷಾರೇ ಆಗಲಿಲ್ಲ. ಅವನು ಅಂತ ವಾಲಿಬಾಲ್ ಇಡೀ ಜಿಲ್ಲೆಯ ಅವತ್ತು ಎಷ್ಟು ಜನ ನೆರೆದಿದ್ರು ಅಂದ್ರೆ ಹೆಚ್ಚು ಕಮ್ಮಿ ಒಂದು 500 ಜನ ಹೊರಗಡೆಯಿಂದ ಬಂದಿದ್ರು ಅವನ ಸಾವಿಗೆ. ಊರಂತ ₹1 ದುಡ್ಡು ಹಾಕ್ತಾ ಎಲ್ಲ ಬರೀ ಸ್ನೇಹಿತರು ಸಂಘಟನೆ ಸೇರ್ಪಡೆ ಮಾಡಿದ್ರು. ಅಂತ ಒಬ್ಬ ಇವತ್ತು ಜಿಲ್ಲೆಯ 2 ಚೇತನಗಳನ್ನ ನಾವು ಕಳ್ಕೊಂಡಿದ್ದೇವೆ. ಜೊತೆಗೆ ಈ ಹಿಂದೆ ಶಿವಮ್ಮ ಸಾಲಿ, ಮರಿಯಪ್ಪ, ಚೆನ್ನೈನಂತ ಕಳ್ಕೊಂಡಿದ್ದೇವೆ. ನಾವು ಈ ಶ್ರದ್ಧಾಂಜಲಿ ಸಭೆನ ಯಾಕೆ ಮಾಡ್ಬೇಕಾಗ್ತು ಅಂತಂದ್ರೆ, ನಾವು ನಮಗೂ 50 ವರ್ಷ ಈಗ ನಾವು ಯಾವ ಸತ್ತೋಯ್ತೀವೋ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ನಾವು ಸತ್ರೂ ಕೂಡ ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಯಾಕೆಂದ್ರೆ ಸಮಾಜವನ್ನ ನಾವು ಹೊಟ್ಟೆ ಬಟ್ಟೆ ಕಟ್ ಮಾಡಿದೀವಿ. ಒಂದೊಂದು ವಾರ 4 ದಿವಸ ಹಸ್ಕೊಂಡಿದ್ದು ರೂಮ್ ಮಾಡ್ಕೊಂಡು ಬ್ರೆಡ್. ಜಿಲ್ಲೆಯ KDB ವೃತ್ತದ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ದೈವ ಘಟನೆ ನಡೆದಿದೆ. ಮೃತರನ್ನು ಅರ್ಕಲ್ಗೂಡು ತಾಲೂಕಿನ ಹೊನವಳ್ಳಿ ಗ್ರಾಮದ ನಿವಾಸಿ ಸುನಿಲ್ ಕುಮಾರ್ ಎಂದು ಗುರುತಿಸಲಾಗಿದೆ. ಮೃತ ಸುನಿಲ್ ಕುಮಾರ್ ಅವರು ನಿನ್ನೆ ರಾತ್ರಿ ಸುಮಾರು 7 ಗಂಟೆಯ ಸುಮಾರಿಗೆ ಹಾಸನದಿಂದ ಹೊಳೆನರಸೀಪುರಕ್ಕೆ ಲಾರಿಯೊಂದು ತರಲು ತಮ್ಮ ಬೈಕ್ನಲ್ಲಿ ತೆರಳುತ್ತಿದ್ದರು.
ಈ ವೇಳೆ ಕೆಡಿಬಿ ಸರ್ಕಲ್ ಬಳಿ ಬರುತ್ತಿದ್ದಂತೆ ಎದುರಿನಿಂದ ಬಂದ ಬುಲೆರೋ ವಾಹನ ಮತ್ತು ಸುನಿಲ್ ಅವರ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಸುನಿಲ್ ಕುಮಾರ್ ಅವರು ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಮೃತ ಸುನಿಲ್ ಕುಮಾರ್ ಅವರು ಪತ್ನಿ ಹಾಗೂ 8 ಮತ್ತು 10 ವರ್ಷದ ಇಬ್ಬರು ಮಕ್ಕಳನ್ನು ಅಗಲಿದ್ದಾರೆ. ಮನೆಯ ಆಧಾರ ಸ್ತಂಭವಾಗಿದ್ದ ತಂದೆಯನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇವರ ಕುಟುಂಬದ ದುಃಖ ನಿಜಕ್ಕೂ ಶೋಚನೀಯವಾಗಿದೆ. ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಜಿಲ್ಲಾಡಳಿತವು ಹಸಿರು ಹಾಸನ ನಿರ್ಮಾಣದ ಮಹತ್ವಾಕಾಂಕ್ಷೆಯೊಂದಿಗೆ ನಗರದಾದ್ಯಂತ ಲಕ್ಷಾಂತರ ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಪಣ ತೊಟ್ಟಿದೆ. ಇತ್ತ ಅಧಿಕಾರಿಗಳು ಪರಿಸರ ಸಂರಕ್ಷಣೆಗೆ ಶ್ರಮಿಸುತ್ತಿದ್ರೆ ಅತ್ತ ಕಿಡಿಗೇಡಿಗಳು ಬೆಳೆಯುತ್ತಿರುವ ಮರಗಳನ್ನು ಕಡಿದು ಹಾಕುವ ಮೂಲಕ ಪರಿಸರ ವಿರೋಧಿ ಅಟ್ಟಹಾಸ ಮೆರೆದಿದ್ದಾರೆ. ನಗರದ ಸುಂದರೀಕರಣ ಮತ್ತು ಪರಿಸರದ ಸಮತೋಲನಕ್ಕಾಗಿ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕರು ಶ್ರಮಪಟ್ಟು ಬೆಳೆಸುತ್ತಿದ್ದ ಸಸಿಗಳನ್ನು ಕಡಿದು ಹಾಕಿರುವ ಘಟನೆಯು ಸ್ಥಳೀಯರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದು ಕಡೆ ಆಡಳಿತ ಮಂಡಳಿಯು ಹಸಿರೀಕರಣಕ್ಕಾಗಿ ವಿಶೇಷ ಆಸಕ್ತಿ ವಹಿಸುತ್ತಿದ್ರೆ ಮತ್ತೊಂದೆಡೆ ಇಂತಹ ಕೃತ್ಯಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗುತ್ತಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಕೇವಲ ಎಚ್ಚರಿಕೆ ನೀಡಿ ಸುಮ್ಮನಾಗದೆ ತಪ್ಪಿತಸ್ಥರನ್ನು ಗುರುತಿಸಿ ಅವರಿಂದ ಕಡಿದು ಹಾಕಿದ ಪ್ರತಿಯೊಂದು ಮರಕ್ಕೆ ಪ್ರತಿಯಾಗಿ 100ಕ್ಕೆ 100 ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವಂತೆ ಕಠಿಣ ದಂಡ ವಿಧಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನರ್ಸ್ಗಳು ತಮ್ಮ ವೇತನ ಹೆಚ್ಚಳ ಮತ್ತು ಉದ್ಯೋಗ ಭದ್ರತೆ ಕುರಿತು ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಎದುರು ಅಳಲು ತೋಡಿಕೊಂಡರು. ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ನಡೆದ ಆರೋಗ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಘಟನೆ ನಡೆದಿದ್ದು, ಸಚಿವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡ ನರ್ಸ್ಗಳು, ನಾವು ಕಳೆದ 16 ವರ್ಷಗಳಿಂದ ಕೇವಲ 17,000 ರು ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದೇವೆ. ವಯಸ್ಸಾಗುತ್ತಿದೆ, ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ, ಅವರ ಶಿಕ್ಷಣ ಮತ್ತು ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತಿದೆ. ಎಲ್ಲಾ ರೀತಿಯ ಸೇವೆಗಳನ್ನು ನೀಡುತ್ತಿದ್ದರೂ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಈಗ ವಯಸ್ಸಾಗಿರುವ ಕಾರಣ ಬೇರೆಡೆ ಉದ್ಯೋಗವೂ ಸಿಗುವುದಿಲ್ಲ ಎಂದು ತಮ್ಮ ನೋವು ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಯುಟಿ ಖಾದರ್, ನಿಮ್ಮ ನೋವು ಮತ್ತು ಸಂಕಷ್ಟ ನನಗೆ ಅರ್ಥವಾಗುತ್ತದೆ, ಆದರೆ ಎನ್ಎಚ್ಎಂ ಸಿಬ್ಬಂದಿಯನ್ನು ಶಾಶ್ವತಗೊಳಿಸುವುದು ಸಾಧ್ಯವಿಲ್ಲ. ಸಂಬಳ ಹೆಚ್ಚಳದ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸುತ್ತೇನೆಂದು ಭರವಸೆ ನೀಡಿದ್ದಾರೆ. ನಾವು 17 ವರ್ಷದಿಂದ ಸರ್ ಬರೀ 17,000 ಸ್ಯಾಲರಿ ತಗೊಳ್ತೀವಿ. ಸ್ಯಾಲರಿ ಬೇಕಾದ್ರೆ ಜಾಸ್ತಿ ಮಾಡಿ ಸೆಂಟ್ರಲ್ಗೆ ಮಾತಾಡ್ತಾರೆ. ವಯಸ್ಸಾಗ್ತಾ ಇದೆ, ಮಕ್ಕಳು ದೊಡ್ಡವರಾದ್ರು ಓದ್ಸಕ್ ಕಷ್ಟ ಆಗ್ತಾ ಇದೆ ಸರ್, ನಮ್ಮ ಜೀವನ ಮಾಡೋಕೆ ಕಷ್ಟ ಇದೆ ಸರ್. ಹೌದಮ್ಮ, ಸರ್ವಿಸ್ ಕೊಡ್ತಾ ಇದೀವಿ ಸರ್, ತಾಯಿ ಮಕ್ಕಳ ಬಗ್ಗೆ ನಮ್ಗೆ ಇಲ್ಲಿ ನಮ್ಗೆಲ್ಲ ಗೊತ್ತಾಯ್ತು. ಏನಾದ್ರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ. ಆಗ ಏನ್ ಮಾಡ್ಬೇಕು ಓದೋದು. ಅದಕ್ಕಾಗಿ ಅವ್ರಿಗೆ ಕೂಡ ನಾನು DHನ ಸಂಬಂಧಿಕರಿಗೆ, MLA ಮತ್ತು MP ಸಂಬಂಧಿಕರಿಗೆ ಕೆಲಸ ಮತ್ತೆ ಪರ್ಮನೆಂಟ್ ಆಗ್ತದಲ್ಲ. ಈಗ ಪರ್ಮನೆಂಟ್ ಆಗ್ತದೆ, ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ. ಅದಕ್ಕಾಗಿ ಪರ್ಮನೆಂಟ್ ಆಗಬಾರ್ದು ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇರುವುದು. ನಿಮ್ಮ ಅನಿಸಿಕೆ ನನಗೆ ಅರ್ಥ ಆಗ್ತದೆ. ಒಂದು ಆಗ್ಬೇಕು, ನಾವು 15 ವರ್ಷ ಆಯ್ತು, 16-20 ವರ್ಷ ಆಯ್ತು ಅಂತ ನೀವು ಕೇಳುವಂತ ತಪ್ಪನ್ನು ಹೇಳುದಿಲ್ಲ. ನಾನು ಯಾಕೆ ನಿಮ್ಗೆ ಹೇಳೋದಂತ ಹೇಳಿದ್ರೆ, ನಿಮ್ಗೆ ಕೆಲವು ಸಿಗ್ತಾರೆ, ನಾವು ಪರ್ಮನೆಂಟ್ ಮಾಡಿಸ್ತೇವೆ ಅಂತ ಹೇಳಿ ನಿಮ್ಮೊಂದು 2-2 ಸಾವಿರ 3-3 ಸಾವಿರ ತೆಕ್ಕೊಳ್ಳೋದು, ಒಮ್ಮೆ ಬೆಂಗಳೂರಿಗೆ ಕರ್ಕೊಂಡು ಬರೋದು, ಅಲ್ಲೊಂದು ಧರಣಿ ಕೂತ್ಕೊಳ್ಳೋದು, ನಮ್ಗೊಂದು ಫೋಟೋ ಕೊಡೋದು, ಇನ್ನೊಂದು ಮನವಿ ಮತ್ತೆ ನಮ್ಮನ್ನೇ ಫೋಟೋ ತೆಗೆಯುದು, ನಾಳೆ ಆಗ್ತಂತ ಹೇಳಿದ್ದಾರೆ, ನಾಳೆ ಇದನ್ನೆಲ್ಲ ಇದ್ದಕ್ಕೂ ನಯ ಪೈಸೆ ಯಾರಿಗೆ ಕೊಡ್ಲಿಕ್ಕೆ ನೀವು ಅದೆಲ್ಲ ಮಾಡಿ ತುಂಬಾ ಸಲ ನಾವು ಮೋಸ ಹೋಗ್ತೀವಿ. ಸಭೆಯಲ್ಲಿ ಆರೋಗ್ಯ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ರಾಜ್ಯದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಕಾರ್ಯವೈಖರಿಯನ್ನು ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಪ್ರಶಂಸಿಸಿದ್ದಾರೆ. ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ನಿಜವಾಗಿಯೂ ಆರೋಗ್ಯ ಇಲಾಖೆಗೆ ಸೂಕ್ತ ವ್ಯಕ್ತಿಯನ್ನು ಸಚಿವರನ್ನಾಗಿ ಮಾಡಲಾಗಿದೆ. ಈ ಆಯ್ಕೆಗಾಗಿ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆಂದು ಹೇಳಿದರು. ಕರ್ನಾಟಕದ ಇತಿಹಾಸದಲ್ಲೇ ಮಧ್ಯರಾತ್ರಿ 1:45 ಗಂಟೆಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸುವ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅವರು ಯುಟಿ ಖಾದರ್ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ. ಇಲಾಖೆಯ ಅಭಿವೃದ್ಧಿ ಮತ್ತು ಜನರ ಆರೋಗ್ಯದ ಬಗ್ಗೆ ಅವರಿಗಿರುವ ಬದ್ಧತೆ ಇದರಿಂದ ಸ್ಪಷ್ಟವಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯುಟಿ ಖಾದರ್ ಅವರು ವಿಧಾನಸಭಾಧ್ಯಕ್ಷರಾಗಿದ್ದ ಅವಧಿಯ ಕಾರ್ಯವೈಖರಿಯನ್ನು ಸ್ಮರಿಸಿ, ವಿಧಾನಸಭೆಯಲ್ಲಿ ಎಲ್ಲ ಶಾಸಕರಿಗೂ ಸಮಾನ ಅವಕಾಶ ಕಲ್ಪಿಸಿದ ಮೊದಲ ಸಭಾಧ್ಯಕ್ಷರಲ್ಲಿ ಅವರು ಕೂಡ ಒಬ್ಬರು. ಸದನದಲ್ಲಿ ಒಮ್ಮೆ ಮಾತನಾಡಲು ಅವಕಾಶ ಸಿಗುವುದು 1 ಕೋಟಿಗೂ ಅಧಿಕ ಅನುದಾನ ದೊರೆತಷ್ಟು ಮಹತ್ವದ್ದು. ಅಂತಹ ಅವಕಾಶವನ್ನು ನಮಗೆಲ್ಲ ಒದಗಿಸಿದ್ದರು ಎಂದರು. ಆರೋಗ್ಯನೇ ಭಾರಿ ಮುಖ್ಯ.
ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಯಾವುದಿಲ್ಲ. ನಿಜವಾಗ್ಲೂ ಕೂಡ ಆರೋಗ್ಯ ಇಲಾಖೆಗೆ ಸೂಕ್ತವಾದ ವ್ಯಕ್ತಿಗೆ ಸಚಿವರನ್ನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಧನ್ಯವಾದನ ಸಂದರ್ಭದಲ್ಲಿ. ಯಾಕೆಂತ ಹೇಳಿದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ರಾತ್ರಿ 1:45 ಗಂಟೆಗೆ ರಿವ್ಯೂ ಮಾಡ್ತಿರ್ತಕ್ಕಂಥ ಯಾವ್ದಾದ್ರು ಆರೋಗ್ಯ ಸಚಿವರಿದ್ದರೆ ಸನ್ಮಾನ್ಯ UT ಖಾದರ್ ಅವರು ಅಂದರೆ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಮುಖ್ಯವಾಗಿ ಅವರು ವಿಧಾನಸಭಾ ಅಧ್ಯಕ್ಷರಿದ್ದಾಗಲೂ ಕೂಡ ಯುವ ಶಾಸಕರಿಗೆ ಮೊದಲನೇ ಬಾರಿ ಶಾಸಕರಾಗಿದ್ದಂಥವ್ರಿಗೆ ಎಲ್ಲ ಪಕ್ಷಾತೀತವಾಗಿ ಒಳ್ಳೆಯ ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಒಂದು ಸತಿ ನಮ್ಮ ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಗೆ 1 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಾಗಿದೆ. ಇದನ್ನು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಆರೋಗ್ಯ ಇಲಾಖೆ ಬಗ್ಗೆ ಅತ್ಯಂತ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದಾರೆ. ಏಕೆಂದರೆ ಹಿಂದೆನೂ ಕೂಡ ಅವರು ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅನುಭವ ಇರತಕ್ಕಂಥ ಉದ್ದೇಶದಿಂದ ಜೆಪಿ ನಗರದ ಸಂತೆ ಮೈದಾನ ಸಮೀಪದ ಮುಖ್ಯ ರಸ್ತೆಯಲ್ಲಿ ಅತಿ ವೇಗದಿಂದ ಬಂದ ಕಾರೊಂದು ಮನೆ ಬಾಗಿಲಿನ ಮುಂದೆ ನಿಲ್ಲಿಸಿದ್ದ ಆಟೋ ರಿಕ್ಷಾ ಹಾಗೂ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ರಿಕ್ಷಾ ಸಂಪೂರ್ಣ ಜಖಂಗೊಂಡು ಘಟನೆ ನಡೆದಿದೆ. ಅಪಘಾತದ ತೀವ್ರತೆಗೆ ಆಟೋ ರಿಕ್ಷಾ ತೀವ್ರ ಹಾನಿಗೊಳಗಾಗಿದ್ದು ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಘಟನೆಯ ಕೆಲವೇ ನಿಮಿಷಗಳ ಮೊದಲು ಅಲ್ಲಿದ್ದ ಸುಮಾರು 10 ರಿಂದ 15 ಶಾಲಾ ಮಕ್ಕಳು ಸ್ಥಳದಿಂದ ತೆರಳಿದ್ದರಿಂದ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಸ್ಥಳೀಯರ ಪ್ರಕಾರ ಕಾರು ಅತಿ ವೇಗದಲ್ಲಿ ಸಂಚರಿಸುತ್ತಿದ್ದು ನಿಯಂತ್ರಣ ತಪ್ಪಿ ಆಟೋ ಹಾಗೂ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ಬಳಿ ಕಾರು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎನ್ನಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆಯೇ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಪಘಾತದ ಕುರಿತು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಸ್ಥಳೀಯರು ವಾಹನ ಚಾಲಕರು ಸಂಚಾರ ನಿಯಮಗಳನ್ನು ಪಾಲಿಸಿ ನಿಧಾನವಾಗಿ ವಾಹನ ಚಲಾಯಿಸುವಂತೆ ಒತ್ತಾಯಿಸಿದ್ದಾರೆ. ಸಕಲೇಶಪುರ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮನ್ನಹಳ್ಳಿ ಶಾಖೆಯ ಕೆಂಪುಹೊಳೆ ಮೀಸಲು ಅರಣ್ಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿರುವ ಮೀಸಲು ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಅರಣ್ಯ ಭೂಮಿ ಒತ್ತುವರಿಯನ್ನು ತೆರವುಗೊಳಿಸಿದರು. ಸರ್ವೆ ನಂಬರ್ 401ರಲ್ಲಿ ಹೋಟೆಲ್ ಮಾಲೀಕ ಗಿರೀಶ್ ಅವರು ಮಣ್ಣು ತುಂಬಿಸಿ ಸುಮಾರು 5 ಗುಂಟೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರುವುದು ಪತ್ತೆಯಾಯಿತು. ಸ್ಥಳಕ್ಕೆ ಕರೆಸಿದ್ದ ಅಧಿಕಾರಿಗಳು ಅವರಿಗೆ ಅರಣ್ಯ ಕಾನೂನು ಹಾಗೂ ನಿಯಮಗಳ ಕುರಿತು ಮಾಹಿತಿ ನೀಡಿ ಮನವರಿಕೆ ಮಾಡಿಕೊಟ್ಟರು. ಬಳಿಕ ಹಸಿರು ಹಾಸನ ಅಭಿಯಾನದಡಿ ಒತ್ತುವರಿ ಮಾಡಿಕೊಂಡಿದ್ದ ಜಾಗದಲ್ಲೇ ಗಿರೀಶ್ ಅವರಿಂದ ವಿವಿಧ ಜಾತಿಯ ಸಸಿಗಳನ್ನು ನಡೆಸುವ ಮೂಲಕ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು. ಮಳೆಗಾಲದ ಸಂದರ್ಭದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಸಿಬ್ಬಂದಿಗಳು ಹೆಚ್ಚಿನ ಎಚ್ಚರಿಕೆಯಿಂದ ಗಸ್ತು ತಿರುಗುವಂತೆ ಅರಣ್ಯಾಧಿಕಾರಿಗಳು ಸೂಚನೆ ನೀಡಿದರು. ಸತತ 4 ಬಾರಿ ಕ್ಷೇತ್ರದ ಶಾಸಕರಾಗಿ ದಾಖಲೆ ಮತದಿಂದ ಆಯ್ಕೆಯಾಗಿರುವ ಜನಪ್ರಿಯ ಶಾಸಕರಾದ ಕೆಎಂ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ದೊರೆಯಲಿ ಎಂದು ತಾಲೂಕು ಕಾಡುಗೊಲ್ಲ ಯಾದವ ಸಮಾಜದ ಮುಖಂಡರು ದೇವರ ಮೊರೆ ಹೋಗಿದ್ದಾರೆ. ಸುಕ್ಷೇತ್ರ ಮಾಲೇಕಲ್ಲು ಅಮರಗಿರಿ ತಿರುಪತಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಮೊರೆ ಹೋಗಿರುವ ಮುಖಂಡರು ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗಲೆಂದು ಕೇಳಿಕೊಂಡಿದ್ದಾರೆ. ಸಮಾಜದ ಮುಖಂಡರಾದ ಕಾಡುಗೊಲ್ಲ ಯಾದವ ಸಮಾಜದ ಅಧ್ಯಕ್ಷ ಬೆಂಡೆಕೆರೆ ಅಜ್ಜಪ್ಪ ಹಾಗೂ ಕಾಡುಗೊಲ್ಲ ಯಾದವರ ಸಂಘದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಪ್ರಭು ಅವರ ನೇತೃತ್ವದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಆಗಮಿಸಿದ ಯಾದವ ಸಮಾಜದ 100 ಬಂಧುಗಳು ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ದೇವಾಲಯದ ಮುಖ್ಯ ದ್ವಾರದಲ್ಲಿ 100 ಈಡುಗಾಯಿ ಹೊಡೆಯುವ ಮೂಲಕ ಶಿವಲಿಂಗೇಗೌಡರಿಗೆ ನೂತನ ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ದೊರೆಯಲಿ ಎಂದು ದೇವರಲ್ಲಿ ಮೊರೆ ಇಟ್ಟರು. ಈ ಸಂದರ್ಭದಲ್ಲಿ ಅಜ್ಜಪ್ಪ ಮಾತನಾಡಿ, ಶಿವಲಿಂಗೇಗೌಡರಲ್ಲಿರುವ ಜನಪರ ಚಿಂತನೆ, ಅವರ ನಾಯಕತ್ವದ ಗುಣ ಇತರರಿಗೆ ಮಾದರಿಯಾಗಿದ್ದು ಈಗಾಗಲೇ ಅರಸೀಕೆರೆ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸಿದ್ದು ಅದೇ ರೀತಿ ಅವರಿಗೆ ಸಚಿವ ಸ್ಥಾನಮಾನ ಸಿಕ್ಕಿದ್ದೇ ಆದರೆ ರಾಜ್ಯದ ಅಭಿವೃದ್ಧಿಗೆ ಅವರದ್ದೇ ಆದ ರೀತಿಯಲ್ಲಿ ವಿಶಿಷ್ಟ ಕೊಡುಗೆ ನೀಡುವುದರಲ್ಲಿ ಸಂದೇಹವಿಲ್ಲ. ಇದರಿಂದ ಪಕ್ಷದ ಬಲವರ್ಧನೆಗೂ ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸನ್ಮಾನ್ಯ ಕೆಎಂ ಶಿವಲಿಂಗೇಗೌಡರವರಿಗೆ ಏನು 4ನೇ ಬಾರಿ ಶಾಸಕರಾಗಿ ಅರಸೀಕೆರೆ ತಾಲೂಕಿಗೆ ಅಭಿವೃದ್ಧಿ ಮಾಡಿ ಅಭಿವೃದ್ಧಿಯ ಶೂರ ಅಂತ ಏನು ಬಿರುದು ತಾಂಡಿದ್ದಾರೆ, ಅವರು ಸನ್ಮಾನ್ಯ ಶಿವಲಿಂಗೇಗೌಡರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂಬರುವ ಮಂತ್ರಿಮಂಡಲದಲ್ಲಿ ಸನ್ಮಾನ್ಯ ಶಾಸಕರಾದ ಶಿವಲಿಂಗೇಗೌಡರನ್ನ ಮಂತ್ರಿಮಂಡಲಕ್ಕೆ ಸೇರಿಸಬೇಕಂತೇಳಿ ಶ್ರೀಮನ್ನಾರಾಯಣ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ನಾವು ಸೇರಿ 101 ಈಡುಗಾಯಿ ಹೊಡೆಯೋರ ಮುಖಾಂತರ ಶ್ರೀ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀವಿ. ಆ ದೇವರು ಭಗವಂತ ಶಿವಲಿಂಗೇಗೌಡರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಈ ರಾಜ್ಯದ ಸೇವೆ ಮಾಡೋಂಥ ಅವಕಾಶ ಕೊಟ್ಟು ಮಂತ್ರಿ ಸ್ಥಾನ ಕೊಟ್ಟು ಈ ರಾಜ್ಯದ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಆ ಸ್ವಾಮಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಅರಿಕೆ ಮಾಡಿಕೆಂತ ಇವತ್ತೊಂದು ಪೂಜೆ ಸಲ್ಲಿ ಅಭಿಷೇಕ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ಬಂದಿರತಕ್ಕಂತೆಲ್ಲ ನಮ್ಮ ಕುಲ ಬಾಂಧವರಿಗೂ ಒಂದು ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ
ನಮ್ಮ ಶಾಸಕರು ಸಚಿವರಾಗಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾಡುಗೊಲ ಸಮಾಜದ ಆರಾಧ್ಯ ದೇವರಾಗಿರ್ತಕ್ಕಂಥ ತಿರುಪತಿ ವೆಂಕಟರಮಣ ಸ್ವಾಮಿಯ ದೇವಾಲಯದ ಮುಂದೆ ಸನ್ಮಾನ್ಯ ಶಿವಲಿಂಗೇಗೌಡರು ಏನು ಶಾಸಕರು 4 ಬಾರಿ ಗೆದ್ದಿದ್ದಾರೆ, ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಪರಮ ದೇವರಾಗಿರ್ತಕ್ಕಂಥ ನಮ್ಮ ದೇವರಾಗಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಪಾದಾರವಿಂದಗಳಲ್ಲಿ ಕಾಯನ್ನು ಒಡೆಯುವುದರ ಮುಖೇನ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಏಕೈಕ ಶಾಸಕರು ಅಂತಂದರೆ ಅದು ಸನ್ಮಾನ್ಯ ಶಿವಲಿಂಗೇಗೌಡರು. ಕಾಂಗ್ರೆಸ್ ಏನಾದರೂ ಈ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಉಳಿಬೇಕು ಅಂತಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಈ ಸಂದರ್ಭದಲ್ಲಿ ಪ್ರಭು, ಮಲ್ಲಪ್ಪ, ಮುಖಂಡರಾದ ರಂಗಪ್ಪ, ತಿಮ್ಮಪ್ಪ, ವಸಂತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಆರ್ನಗರ ಪಟ್ಟಣದ ಹಾಸನ ಮೈಸೂರು ರಸ್ತೆಯಲ್ಲಿರುವ ಬಿಎಸ್ ಮಾದಪ್ಪ ಪ್ರೌಢಶಾಲೆಯಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಇಂದು ವಿಶ್ವ ಬಾಲ ಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಜಾಥಾ ಹಾಗೂ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಾಥಾಕ್ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಸ್ ಚಂದನ್ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯ ಬಗ್ಗೆ ಮತ್ತು ಅವುಗಳ ಕಾನೂನು ಅರಿವುಗಳ ಬಗ್ಗೆ ಮಕ್ಕಳಿಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸಿದರು. ಮಕ್ಕಳಿಗೆ ಬೇಕಾದದ್ದು ವಿದ್ಯೆಯ ಹೊರತು ಬೇರಾವುದಲ್ಲ. ಮಕ್ಕಳನ್ನು ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯ. ನಾಡಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರ ಕೈಗಳಿಗೆ ಉಪಕರಣಗಳನ್ನು ಕೊಡದೆ ವಿದ್ಯಾಭ್ಯಾಸದಿಂದ ಅವರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಸಾಧನವೇ ವಿದ್ಯೆ. ಮಕ್ಕಳು ತಮ್ಮ ಜ್ಞಾನವನ್ನು ವಿದ್ಯೆಯಲ್ಲಿ ಕೇಂದ್ರೀಕರಿಸಿದರೆ ಉನ್ನತ ಸಾಧನೆಯನ್ನು ಮಾಡಬಹುದೆಂದು ತಿಳಿಸಿದರು. ಇದು ಬರೀ ನಮ್ಮ ಕೆಆರ್ ನಗರದಲ್ಲಿ ಅಲ್ಲ, ಬರೀ ಮೈಸೂರಲ್ಲ, ಬರೀ ನಮ್ಮ ಕರ್ನಾಟಕದಲ್ಲ, ಭಾರತ ದೇಶದಲ್ಲ, ವಿಶ್ವದಾದ್ಯಂತ ಈ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಯಾಕೆ ಈಗ ಈ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಗೆ ದೂಡಿ ಮಕ್ಕಳನ್ನು ಆ ಬಾಲಕಾರ್ಮಿಕ ಪದ್ಧತಿ ಏನು ಆ ಪದ್ಧತಿಯಿಂದ ಏನು ಮಕ್ಕಳು ಶೋಷಿತರಾಗ್ತಾ ಇದ್ದಾರೆ ಅದರಿಂದ ಮಕ್ಕಳನ್ನು ಹೊರತೆಗೆದು ಅವರನ್ನು ಶಿಕ್ಷಣದ ಕಡೆಗೆ, ಶಿಕ್ಷಣದ ದಾರಿಗೆ ಅವರು ತರುವ ಉದ್ದೇಶದಿಂದ ಈ ಒಂದು ದಿನವನ್ನು ವಿಶ್ವದೆಲ್ಲೆಡೆ ಆಚರಿಸ್ತಾ ಇದ್ದಾರೆ. ಈಗ ಬಾಲಕಾರ್ಮಿಕರ ಸಿವಿಲ್ ಹೆಚ್ಚುವರಿ ನ್ಯಾಯಾಧೀಶರು ಆಸ್ರಿನಾ ಮಾತನಾಡಿ, ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮನ್ನೇ ತಾವೇ ತೊಡಗಿಸಿಕೊಂಡು ಬೇರೆ ಮಾರ್ಗವನ್ನು ಹಿಡಿದು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕಳೆದುಕೊಂಡು ಮುಂದೆ ಪಶ್ಚಾತ್ತಾಪವನ್ನು ಪಡಬಾರದೆಂದು ತಿಳಿಸಿದರು. ಮತ್ತು ಅತ್ಯಂತ ಮಹತ್ವಪೂರ್ಣ ಒಂದು ದಿನವನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಇಲ್ಲಿ ಸೇರಿರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ಏನು, ಬಾಲಕಾರ್ಮಿಕರ ವಿರೋಧಿ ದಿನಾಚರಣೆಯನ್ನು ಇವತ್ತು ಮಾದಪ್ಪ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಲಕರು ಅಂತ ತಕ್ಷಣ ನಮಗೆ ನೆನಪಾಗೋದು ಕಟ್ಟನೆ ನಮಗೆ ಒಂದು ನೆನಪಾಗತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಬಾಲಕರು ಅಂದ್ರೆ ಬಾಲ್ಯ ಅಂದ್ರೆ ಬಾಲಕರು ಅಂತ. ಸಾಮಾನ್ಯವಾಗಿ ಬಾಲಕರಿಗೆ ನಾವು ಏನ್ ಮಾಡ್ಬೇಕು, ಬಾಲಕರು ಅಂತಂದ್ರೆ ಆ ಸಮಯದಲ್ಲಿ ಅವ್ರಿಗೆ ಬಹಳ ಮುಖ್ಯವಾಗಿ ನಾನು ಅಂದ್ಕೊಂಡಿರ್ತಕ್ಕಂಥದ್ದು ಈ ಬಾಲಕರ ಬಾಲ್ಯದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರಿಗೆ ಬಹಳ ಮುಖ್ಯವಾಗಿ ವಿದ್ಯಾಭ್ಯಾಸ, ಆಟ, ಪಾಠ, ಓದು ಇಷ್ಟಕ್ಕೆ ಅವರು ಸೀಮಿತವಾಗಿರ್ಬೇಕು ಅಲ್ವಾ. ಕಾರ್ಯಕ್ರಮದಲ್ಲಿ ತಾಲೂಕಿನ ದಂಡಾಧಿಕಾರಿ ಜಿ ಸುರೇಂದ್ರಮೂರ್ತಿ, ಅಣ್ಣಯ್ಯ, ಶಿವಪ್ರಸಾದ್, ವಿದ್ಯಾ ಗಣೇಶ್ ಪ್ರಸಾದ್, ಗೋವಿಂದರಾಜು ಹಾಗೂ ಇತರರು ಹಾಜರಿದ್ದರು. ಕೊಡಿದ ಮಾತಿನಲ್ಲಿ ತಂದೆ ತಾಯಿಯ ಮೇಲೆ ಕಲ್ಲು ಎತ್ತಿ ಹಾಕಲು ಹೋದುವನ ದುರಂತ ಅಂತ್ಯವಾದ ಘಟನೆ ಚಾಮರಾಜನಗರ ತಾಲೂಕಿನ ಯರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ಯರಗನಹಳ್ಳಿ ಗ್ರಾಮದ ಸಿದ್ದರಾಜು ಮೃತ ವ್ಯಕ್ತಿ. ಸಿದ್ದರಾಜು ದಿನನಿತ್ಯ ಕಂಠಪೂರ್ತಿ ಕುಡಿದು ಬಂದು ಕ್ಷುಲ್ಲಕ ಕಾರಣಕ್ಕೆ ತಂದೆ ತಾಯಿ ಜೊತೆ ಗಲಾಟೆ ಮಾಡುತ್ತಿದ್ದನು. ಎಂದಿನಂತೆ ಕುಡಿದು ಬಂದು ತಂದೆ ತಾಯಿ ಜೊತೆ ಗಲಾಟೆ ಮಾಡಿದ್ದಾನೆ. ಈ ವೇಳೆ ದೊಡ್ಡ ಕಲ್ಲೊಂದನ್ನು ತೆಗೆದುಕೊಂಡು ತಂದೆ ಮೇಲೆ ಎತ್ತಿ ಹಾಕಲು ಹೋಗಿ ಕುಡಿತ ಮತ್ತು ಹಾಗೂ ಮಳೆ ಬಂದ ಹಿನ್ನೆಲೆಯಲ್ಲಿ ಭೂಮಿ ತೇವಗೊಂಡಿದ್ದರಿಂದ ಕಾಲುಜಾರಿ ಕೈಯಲ್ಲಿದ್ದ ಕಲ್ಲು ಸಿದ್ದರಾಜು ತಲೆಯ ಮೇಲೆ ಬಿದ್ದಿದೆ. ಮೊದಲೇ ನಶೆಯಲ್ಲಿದ್ದ ಸಿದ್ದರಾಜು ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸದ್ಯ ತಂದೆ ಸಿದ್ದೇಗೌಡರನ್ನು ತೆರಕಣಾಂಬಿ ಠಾಣೆಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಸಿಮ್ಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಸಂಬಂಧ ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಕೆಳಕ್ಕೆ ಇಬ್ಬರು ಬಿದ್ದುಬಿಟ್ರೆ ಕಲ್ಲೆತ್ತಿಗೆಯಿಂದ ಅವ್ರು ಗುಂಡಿಗೆ ಇಟ್ಕೊಂಡು ಕಲ್ಲಿಗೆ ಏಟಾಗಿ ಹಾಕಿದ್ರು. ಗುಂಡ ಮೇಲೆ ಬಿದ್ದಿದ್ದ ಕಲ್ಲೇ ತಲೆ ಮೇಲೆ ಅವ್ರ ಅಪ್ಪನ ಎದ್ದು ಕಲ್ಲಿನ ಎತ್ಕೊಂಡು ಹೋಗಿದ್ದು ಅವರೇ ಬಿದ್ದಿದ್ದು ಇವನು ಕೊಂಡು ಬಿದ್ದು ಅವರೇ ಅವ್ರ ಅಪ್ಪನ ಕೂಡ
ಬಿದ್ದು ತಲೆ ಮೇಲೆ ಕುಡಿತಾ ಇದ್ರೆ ಸರ್ ಫುಲ್ ಇಲ್ಲ ಮದುವೆ ಡೈಲಿ ಸರ್ ಡೈಲಿ ಜಗಳನೇ ಸರ್ ಡೈಲಿ ಜಗಳನೇ ಸರ್ ಡೈಲಿ ನಾವು ಕೆಲಸಕ್ಕೆ ಹೋಗೋದು ಏನಾಗ್ಬೋದು ಅಪ್ಪ ಹೋಗಿ ಹೊಡೆಯೋದು ಅಪ್ಪಂಗೆ ಹೊಡಿತಾ ರಾತ್ರಿ ಏನು ಕೂಲಿ ಕೆಲಸ ಮಾಡೋದು ಕೂಲಿ ಕೆಲಸ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ದು, ಪಕ್ಷದ ವರಿಷ್ಠರ ಮೇಲೆ ತನಗಿರುವ ಅಚಲ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸದ್ಯ ಸಂಪುಟದಲ್ಲಿ 14 ಸಚಿವರು ಮಾತ್ರ ಇದ್ದು ಇನ್ನು 20 ಸ್ಥಾನಗಳು ಖಾಲಿ ಇವೆ. ಮನುಷ್ಯನಿಗೆ ಆಸೆ ಮತ್ತು ವಿಶ್ವಾಸವಿರಬೇಕು. ಸಚಿವ ಸ್ಥಾನಗಳ ಭರ್ತಿ ವೇಳೆ ಖಂಡಿತವಾಗಿಯೂ ನನಗೆ ಅವಕಾಶ ಸಿಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ ಎಂದು ಧೀಮಂತಿಕೆ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಈಗಾಗಲೇ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿರುವ ಹಿನ್ನೆಲೆಯಲ್ಲಿ ತಮಗೆ ಅವಕಾಶ ಸಿಗುವುದು ಕಷ್ಟವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅಜಯ್ ಸಿಂಗ್, ಈ ಹಿಂದೆ ಕಲಬುರಗಿ ಜಿಲ್ಲೆಯಿಂದಲೇ 6 ಜನ ಸಚಿವರಾಗಿ ಕೆಲಸ ಮಾಡಿದ ನಿದರ್ಶನಗಳಿವೆ. ಕಲಬುರಗಿ ದೊಡ್ಡ ಜಿಲ್ಲೆಯಾಗಿರುವುದರಿಂದ ಈ ಬಾರಿ 3 ಮಂತ್ರಿಗಿರಿ ಸಿಗಲಿದೆ ಎಂಬ ನಂಬಿಕೆ ಇದೆ ಎಂದರು. ರಾಜ್ಯಸಭಾ ಮತ್ತು ಮೇಲ್ಮನೆ ಚುನಾವಣೆ ಇರುವುದರಿಂದ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗಿದೆ. ಒಮ್ಮೆಲೆ 34 ಜನರನ್ನು ಸಂಪುಟಕ್ಕೆ ಸೇರಿಸಿದ್ರೆ ಈ ಸಮಸ್ಯೆ ಬರುತ್ತಿರಲಿಲ್ಲ. ಎಲ್ಲಿಯವರೆಗೆ ಜೀವನ ಇದೆಯೋ ಅಲ್ಲಿಯವರೆಗೂ ಸಂಘರ್ಷ ಇದ್ದೇ ಇರುತ್ತದೆ. ಇಲ್ಲಿವರೆಗೆ ಕಾದಿದ್ದೇವೆ. ಇನ್ನೊಂದು 15ರಿಂದ 20 ದಿನ ಕಾಯೋಣ. ಸಚಿವ ಸಂಪುಟ ಪುನರ್ರಚನೆಯಾಗುತ್ತದೆ ಎಂದು ತಿಳಿಸಿದರು. ಈ ಒಂದು ರಾಜ್ಯಸಭಾ ಮತ್ತು ಮೇಲ್ಮನೆಯ ಒಂದು ಚುನಾವಣೆ ಆದ ನಂತರ ಈ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತದೆ. ಏನು ಬಹುಶಃ ಮೊದಲನೇ ಒಂದು ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ 100 ಜನ ಒಂದು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಇನ್ನು 20 ಜನ ಆಯ್ಕೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ಅದರಲ್ಲಿ ನಮಗೆ ಒಂದು ಅವಕಾಶ ಖಂಡಿತ ಕೊಡ್ತಾರಂತ ಒಂದು ವಿಶ್ವಾಸ ಇದೆ. ಪ್ರತಿ ಬಾರಿ ಕೂಡ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮೆಸೇಜ್ ಕೊಡ್ತಾರೆ. ಅದಾದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಬಿಟ್ಟಿದ್ದಾರೆ. ಆದರೆ ಈ ಬಾರಿ ಆ ಥರ ಆಗಲ್ಲ. ಈ ಬಾರಿ ಖಂಡಿತವಾಗಿ ಒಂದು ಅವಕಾಶ ಸಿಗ್ತದೆ, ಒಂದು ವಿಶ್ವಾಸ ಇದೆ. ಈ ಬಾರಿ ಖಂಡಿತವಾಗಿ ನಮಗೆ ಒಂದು ಅವಕಾಶ ಕೊಡ್ತಾರೆ. ಪ್ರತಿ ಬಾರಿ ಕೂಡ ಇದೇ ರೀತಿ ಮಾಡ್ತಾರೆ. ವರಿಷ್ಠರು ಯಾರಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ ಈ ಬಾರಿ? ಇಲ್ಲ, ವರಿಷ್ಠರು ಎಲ್ಲರೂ ಸೇರಿ ದೆಹಲಿಯಲ್ಲಾಗಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವರಿಷ್ಠರಾಗಿ ನಾವು ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು ಸರ್ಕಾರಿ ಕೆಲಸದಲ್ಲಿರುವವರು ಒಂದಲ್ಲ ಒಂದು ದಿನ ನಿವೃತ್ತಿ ಹೊಂದಲೇಬೇಕು. ನಾನು ಸಹ ವಯೋ ನಿವೃತ್ತಿಯನ್ನು ಹೊಂದುತ್ತಿದ್ದೇನೆ ಎಂದು ನಿವೃತ್ತ ಶಿಕ್ಷಕ ಬಿಆರ್ ಬಸವರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಸಂಕಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿಂದು ಹಮ್ಮಿಕೊಂಡಿದ್ದ ನಿವೃತ್ತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸುಮಾರು 24 ವರ್ಷಗಳ ಕಾಲ ಸುದೀರ್ಘವಾಗಿ ಕೆಲಸ ಮಾಡಿದ್ದೇನೆ. ನನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ನನಗೆ ತೃಪ್ತಿ ಇದೆ. ಸರ್ಕಾರಿ ಸೇವೆಯಲ್ಲಿರುವವರು ಯಾರೂ ಕೂಡ ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ನಿವೃತ್ತಿ ಆಗಲೇಬೇಕು. ನಾನು ಸಹ ವಯೋ ನಿವೃತ್ತಿಯನ್ನು ಹೊಂದಿದ್ದು ನನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದು, ಅಧಿಕಾರ ಅಂತಸ್ತು ಯಾವುದೂ ಶಾಶ್ವತವಲ್ಲ. ಸೇವೆಯಲ್ಲಿದ್ದಾಗ ಮಾಡುವ ಸಾಧನೆ ಕೊನೆಯವರೆಗೂ ಉಳಿಯುತ್ತದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಸುಮಾರು 60 ವರ್ಷಗಳ ಕಾಲ ಕೆಲಸ ಮಾಡಲು ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹೊಸಕೆರೆ ಗ್ರಾಮ ಪಂಚಾಯಿತಿ ಮಾದರಿಯಾಗಿದೆ ಎಂದರು. ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ವಿ. ಆ ಮಕ್ಕಳು ಉತ್ತಮ ದರ್ಜೆಯಲ್ಲಿದ್ದಾರೆ. ನಮ್ಮ ಜಯಶಂಕರ್ ಸಹಕಾರ ನನಗೆ ತುಂಬಾ ಇತ್ತು. ಜಯಶಂಕರ್ ನಾವು ತುಂಬಾ ಆತ್ಮೀಯವಾಗಿ 5 ವರ್ಷ 6 ವರ್ಷ 7 ವರ್ಷ ಆಯ್ತು ಅಂದ್ರೆ ಇನ್ನು ಬಂದು ಗೊತ್ತೇ ಆಗಲ್ಲ. ಈಗೇನೋ ಬಂದವರೇನೋ ಗೊತ್ತ ಆಗ್ತದೆ. ಅವರು ಸಹಕಾರ ಕೊಟ್ಟರು. ಊರಿನ ಗ್ರಾಮಸ್ಥರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯ ತೊಂದರೆಗಳನ್ನ ನಮಗೆ ಕೊಟ್ಟಿಲ್ಲ. ಏನೇ ಆಗ್ಲಿ ಸ್ಕೂಲಿಂಗ್ ಕೆಲಸ ಯಶಸ್ವಿಯಾಗಿ ಮಾಡ್ಕೊಡ್ತಾ ಇದ್ರು. ನಮ್ಗೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಸಪೋರ್ಟ್ ಕೊಡ್ತಾ ಇದ್ರು ಎಲ್ಲರಿಗೂ. ಅನಂತರ ಗ್ರಾಮಸ್ಥರು ಸಹ ಎಲ್ಲ ಸಪೋರ್ಟ್ ಕೊಟ್ಟರು. ಆಮೇಲೆ ಇಲಾಖೆ ಸಿಬ್ಬಂದಿ DC ಅವರವರು CRP ಅವರು ನಮ್ಗೆ ಗೊತ್ತಾಗಿದ್ದ ವಿಷಯವನ್ನ ಹೇಳ್ತಿದ್ರು. ಇಲಾಖೆಯವರು ಸಹ ಒಳ್ಳೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ದಯಾನಂದ್, ಎಸ್ಡಿಎಂಸಿ ಅಧ್ಯಕ್ಷೆ ಹೇಮಲತಾ ರಮೇಶ್, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯೋಗೇಶ್, ಸಿದ್ದರಾಮಣ್ಣ, ಸಿಆರ್ಪಿ ಕಾಂತರಾಜು, ಇಸಿಒ ನಿಜಾನಂದ್, ಶಿಕ್ಷಕರಾದ ದಯಾನಂದ್, ಹುಚ್ಚಮ್ಮ, ಜಯಶಂಕರ್, ಕೆಂಪಯ್ಯ, ಗುರುಸಿದ್ದಪ್ಪ, ಗಂಗಾಧರಯ್ಯ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಪುಟ ವಿಸ್ತರಣೆ ವಿಚಾರ ಸಚಿವ ಸ್ಥಾನದ ಬೇಡಿಕೆ ಸಹಜ, ಇದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಸಕಲೇಶಪುರದಲ್ಲಿ ಯುಟಿ ಖಾದರ್ ಸ್ಪಷ್ಟನೆ. ಖಾತೆ ಯಾವುದಾದರೂ ಸರಿ, ಜನಸೇವೆಯೇ ಮುಖ್ಯ. ಖಾತೆ ಹಂಚಿಕೆ ಬಗ್ಗೆ ಅಸಮಾಧಾನವಿಲ್ಲ. ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ.
ಬೆಂಗಳೂರು ಅಭಿವೃದ್ಧಿ ಸವಾಲು, ಉತ್ತರದಾಯಿತ್ವ ಮುಖ್ಯ, ಜವಾಬ್ದಾರಿ ಜೊತೆ ಅಧಿಕಾರದಲ್ಲೂ ಸ್ಪಷ್ಟತೆ ಇರಲಿ. ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.